ಇಲ್ಲಿವರೆಗೂ ಏನೇನಾಗಿದೆಯೋ ಅದಾಗೋಯ್ತು. ಇನ್ನು ಮುಂದೆ ಇವತ್ತಿಂದ ನಾನು ನಿಮಗೆ 30 ದಿನಗಳ ಟಾರ್ಗೆಟ್ ಕೊಡ್ತೀನಿ. ಈ 30 ದಿನಗಳಲ್ಲಿ ಇವತ್ತು ನಾನು ಹೇಳುವಂಥ ಅಂಶಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಜೀವನ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಒಬ್ಬ ಆರ್ಡಿನರಿ ವ್ಯಕ್ತಿ ಎಕ್ಸ್ಟ್ರಾರ್ಡಿನರಿ ಆಗೋಕೆ ಬೇಕಾಗಿರುವಂತಹ ಎಲ್ಲ ಟಿಪ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳೋಣಿದ್ದೀನಿ. ಗಮನ ಇಟ್ಕೊಂಡು ಕೇಳಿ, ಫಾಲೋ ಮಾಡಿ. ನಿಜವಾಗ್ಲೂ ನೀವು ಬದಲಾಗ್ತೀರಿ. ನಿಮ್ಮಲ್ಲೊಂದು ಶಿಸ್ತು ಬರುತ್ತೆ. ದೊಡ್ಡ ಗುರಿಯತ್ತ ನೀವು ಮುಂದೆ ಸಾಕ್ತೀರಿ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಒಂದು ಫ್ರೀ ಕೋರ್ಸನ್ನು ನಾನು ನಿಮಗೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಪ್ರತಿದಿನ ರಾತ್ರಿ 9 ಗಂಟೆಗೆ ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್ನಲ್ಲಿ ಒಂದು ರಿಮೈಂಡರ್ ಹಾಕ್ತೀವಿ ನಿಮಗೆ. ಇವತ್ತು ಈ ವಿಡಿಯೋದಲ್ಲಿ ಹೇಳುವಂಥ ಟಿಪ್ಸನ್ನು ನೀವು ಆ ರಿಮೈಂಡರ್ ಬಂದಾಗ ನೆನಪು ಮಾಡಿಕೊಂಡು ಒಂದು ಡೈರಿಯಲ್ಲಿ ಅವತ್ತು ಏನೇನು ಮಾಡಿದ್ರೆ ಅದನ್ನೆಲ್ಲ ಬರೆದುಕೊಳ್ತಾ ಹೋಗಬೇಕು. 30 ದಿನ ಮಾತ್ರ. 30 ದಿನ ಸತತವಾಗಿ ಈ ಥರ ನಿಮ್ಮಲ್ಲಿ ಶ್ರಮ ಪಡುವಂತಹ ಮನೋವೃತ್ತಿ ಬೆಳೀತಾ ಹೋದರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಬನ್ನಿ ಶುರು ಮಾಡೋಣ ವಿಡಿಯೋ. ವೆಲ್ಕಮ್ ಟು ಪಾಂಚಜನ್ಯ IAS. ಹೌ ಟು ರೀಬಿಲ್ಡ್ ಯುವರ್ ಲೈಫ್ ಇನ್ ನೆಕ್ಸ್ಟ್ 30 ಡೇ. ಮುಂದಿನ 30 ದಿನಗಳಲ್ಲಿ ನಿಮ್ಮ ಇಡೀ ಜೀವನವನ್ನು ಮರು ನಿರ್ಮಾಣ ಮಾಡ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡೋಣಿದ್ದೀನಿ. ಅದರಲ್ಲಿ ಹಲವು ಫೇಸ್ಗಳನ್ನ ನಾನು ಮಾಡಿದ್ದೀನಿ. ಮೊದಲನೇದಾಗಿ ಬರ್ನ್ ದ ಓಲ್ಡ್ ಯು. ಹಳೆಯ ವ್ಯಕ್ತಿತ್ವ ಅನ್ನೋದೇನಿದೆಯಲ್ಲ, ನಿಮ್ಮ ಮನಸ್ಥಿತಿ ಆಗಿರ್ಬೋದು, ನಿಮ್ಮ ಮನೋವೃತ್ತಿ ಆಗಿರ್ಬೋದು, ನಿಮ್ಮ ಹವ್ಯಾಸಗಳಾಗಿರ್ಬೋದು, ಇವೆಲ್ಲವನ್ನು ನೀವು ಇವತ್ತು ಸುಟ್ಟು ಹಾಕಿಬಿಡಬೇಕು. ಒಂದು ದೃಢ ನಿರ್ಧಾರ ಮಾಡ್ಕೊಳ್ಳಿ. ನೀವು ಬೆಳಿಬೇಕು ಅಂತ ಅಂದರೆ ಹಿಂದಿನ ಥರ ಇದ್ದರೆ ಆಗಲ್ಲ. ಕತ್ತೆ ಥರ ಇದ್ದು ನಾನು ಕುದುರೆ ಥರ ಓಡ್ತೀನಿ ಅಂದರೆ ಆಗತ್ತಾ? ಸಾಧ್ಯನೇ ಇಲ್ಲ. ನಿಮ್ಮಲ್ಲಿ ಆ ಬದಲಾವಣೆ ಬರಬೇಕು. ಆ ಬದಲಾವಣೆ ಈ ಕ್ಷಣದಿಂದನೇ ಆಗಬೇಕು. ಹೇಗಾಗೋದು? ಬಿಫೋರ್ ಯು ಕ್ಯಾನ್ ರೈಸ್ ಯು ಮಸ್ಟ್ ಎರೇಸ್. ನೀವು ಬೆಳಗಬೇಕು ಅಂತ ಅಂದರೆ ನಿಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಅಂಶಗಳು ಕೂಡ ಏನಾಗಬೇಕು? ಕಳೆದು ಹೋಗಬೇಕು. ಅದನ್ನು ನಾನು ಇವತ್ತು ಕಲಿಸ್ಕೊಡ್ತಾ ಇದ್ದೀನಿ ನಿಮಗೆ. ಕಟ್ ದ ಡೆಡ್ ವೇಟ್. ಒಂದು ಪಾತ್ರೆಗಿತ್ತಿದೆ ಅಂದ್ಕೊಳ್ಳಿ, ಅಥವಾ ನೀವೇ ಒಂದು ಗಾಳಿಪಟವನ್ನು ಹಾರಿಸ್ತಾ ಇದ್ದೀರಿ ಅಂದ್ಕೊಳ್ಳಿ. ಅದಕ್ಕೊಂದು ದೊಡ್ಡ ಭಾರವಾದಂತಹ ಕಲ್ಲನ್ನು ಕಟ್ಟಿದರೆ ಅದು ಮೇಲಕ್ಕೆ ಹಾರುತ್ತಾ? ಹಾರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವ ಅಂಶಗಳು ನಿಮ್ಮನ್ನು ಕೆಳಕ್ಕೆ ತಳ್ತಾ ಇದೆ ಅದರಿಂದ ದೂರ ಬನ್ನಿ. ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು, ನೀವು ಇಷ್ಟಪಡ್ತಾ ಇರುವಂಥ ನಿಮ್ಮ ಲವ್ವರ್ ಇರ್ಬೋದು, ಬಾಯ್ ಫ್ರೆಂಡ್ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮ ಆಪ್ತ ಸ್ನೇಹಿತರೆ ಇರ್ಬೋದು. ಯಾರು ನಿಮ್ಮ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಗತಿಗೆ ಅಡ್ಡಿ ಆಗ್ತಾ ಇದ್ದಾರೆ, ಅವರನ್ನು ಮುಲಾಜಿಲ್ಲದೆ ದೂರ ಇಡಿ. ಇದರ ಅರ್ಥ ನಿಮ್ಮನ್ನು ಟೀಕೆ ಮಾಡೋರನ್ನ ದೂರ ಇಡಿ ಅಂತ ಅಲ್ಲ. ಯಾರು ನಿಮ್ಮ ಒಳಿತನ ಬಯಸ್ತಾ ಇಲ್ಲ. ಕೆಲವೊಬ್ಬರು ಬೈತಿರ್ತಾರೆ ನಿಮ್ಮನ್ನು. ಅದು ಯಾಕಂತಂದರೆ ನಿಮ್ಮನ್ನು ನೀವು ತಿದ್ದುಕೊಳ್ಳೋಕೆ. ಅಂಥವ್ರನ್ನ ಗೌರವಿಸಿ. ಅವರು ನಿಮ್ಮ ಬದುಕನ್ನು ಬದಲಾಯಿಸೋಕೆ ನಿಮ್ಮ ಜೊತೆ ಇದ್ದಾರೆ. ಆದರೆ ಯಾರು ನಿಮ್ಮ ಏಳಿಗೆಯನ್ನು ಬಯಸ್ತಾ ಇಲ್ಲ, ಯಾರು ನಿಮ್ಮನ್ನು ಸುಮ್ಮನೆ ಟೀಕೆ ಮಾಡ್ತಾರೆ, ನಿಮ್ಮ ಬೆಳವಣಿಗೆ ಅವ್ರಿಗೆ ಇಷ್ಟ ಇಲ್ಲ, ಅಂಥ ವ್ಯಕ್ತಿಗಳಿಂದ ದೂರ ಬಂದುಬಿಡಿ. ಯಾವ ಅಂಶಗಳು ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ ಅವುಗಳಿಂದ ದೂರ ಬನ್ನಿ. 30 ದಿನ ಮಾತ್ರ. ನಾನು ಇವತ್ತು ಹೇಳ್ತಾ ಇರೋದೆಲ್ಲನೂ ಕೂಡ ಕೇವಲ 30 ದಿನ ನೀವು ಫಾಲೋ ಮಾಡಿ ನೋಡಬೇಕು. ಯಾವ ಅಡಿಕ್ಷನ್ಗಳಿದೆ ನಿಮಗೆ, ಆ ಅಡಿಕ್ಷನ್ಗಳನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬನ್ನಿ. ಉದಾಹರಣೆಗೆ, ಪ್ರತಿದಿನ ನೀವು 8 ಗಂಟೆ ಮೊಬೈಲ್ ಬಳಸ್ತಾ ಇದ್ದಾರೆ, ಅದನ್ನು 3 ಗಂಟೆಗೆ ಇಳಿಸ್ಕೊಳ್ಳಿ. ಈ ಥರ ಅದನ್ನು ಕಡಿಮೆ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಹತ್ರ 2 ಆಯ್ಕೆ ಇರುತ್ತೆ. ಒಂದು, ಬೆಳಗ್ಗೆ ಬೇಗ ಏಳೋದು, ಅಥವಾ ರಾತ್ರಿ ತಡ ಮಾಡಿ ಮಲ್ಕೊಳ್ಳೋದು. ಒಂದು ದಿನದಲ್ಲಿ 24 ಗಂಟೆಗಳಲ್ಲಿ ಕನಿಷ್ಠ 8 ಗಂಟೆ ಆದರೂ ನೀವು ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡಲೇಬೇಕು. ಅದಕ್ಕೆ ಬೇಗ ಹೇಳ್ತಿರೋ ಅಥವಾ ರಾತ್ರಿ ಬಹಳ ಹೊತ್ತು ಕೂತ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿರೋದು. ಓಕೆ, ಸೊ ಇದು ನಿಮ್ಮಲ್ಲಿ ಸೆಲ್ಫ್ ಕಂಟ್ರೋಲನ್ನು ಬೆಳೆಸುತ್ತೆ. ನಿಮ್ಮಲ್ಲಿ ಅವತ್ತು 24 ಗಂಟೆಗಳಲ್ಲಿ ಅದೇನಾಗುತ್ತೋ ಆಗಲಿ, ನಾನು 8 ಗಂಟೆ ಆದರೂ ವರ್ಕ್ ಮಾಡಲೇಬೇಕು ಅನ್ನುವಂಥ ಮನಸ್ಥಿತಿನ ನಿಮ್ಮಲ್ಲಿ ಬೆಳೆಸುತ್ತೆ. ಇನ್ನು ಕೋಲ್ಡ್ ಶವರ್ಸ್ ಮತ್ತು ಟ್ರೈನ್ ಡಿಸ್ಕಂಫರ್ಟ್. ಇದು ಚಳಿಗಾಲ ಇದೆ, ನಾನು ಬರೆದಿದ್ದೀನಿ ಅಂತ ನೀವು ಚಳಿಗಾಲದಲ್ಲಿ ಹೋಗಿ ತಣ್ಣೀರು ಸ್ನಾನ ಮಾಡಲಿಕ್ಕೆ ಹೋಗಬೇಡಿ. ಅದು ಬೇಸಿಗೆ ಕಾಲದಲ್ಲಿ ಬರಲಿ. ಆದರೆ ಅಟ್ಲೀಸ್ಟ್ ಎಕ್ಸರ್ಸೈಸ್ ಮಾಡೋದನ್ನು ನೀವು ರೂಢಿ ಮಾಡ್ಕೊಳ್ಬೇಕು. ಬಹಳ ಹೊತ್ತು ಬೇಡ, ಕನಿಷ್ಠ 10 ರಿಂದ 15 ನಿಮಿಷ. ವರ್ಕೌಟ್ ಆ್ಯಪ್ಗಳು ಸಿಗುತ್ತೆ. ಒಂದು ದಿನ ಎದೆ ಎಕ್ಸರ್ಸೈಸ್ಗಳು, ಒಂದಿನ ಹೊಟ್ಟೆದು, ಒಂದಿನ ಕಾಲಿಂದು, ಒಂದಿನ ಭುಜ, ಒಂದಿನ ಬೆನ್ನು, ಈ ಥರ ಪ್ರತಿದಿನ 10 ರಿಂದ 15 ನಿಮಿಷ ವರ್ಕೌಟ್ ಮಾಡ್ತಾ ಹೋಗಿ. ನಾವು ಮೂವ್ ಆಗಲೇಬೇಕು, ನಮ್ಮ ಶರೀರವನ್ನು ಮೂವ್ ಮಾಡಲೇಬೇಕು. ಇಲ್ಲ ಅಂದರೆ ಬಹಳಷ್ಟು ರೋಗಗಳಿಗೆ ತುತ್ತಾಗ್ತೀವಿ. ಹಾಗೆಯೇ ವಾಕಿಂಗ್ ಅಂತೂ ಕಂಪಲ್ಸರಿ. ಇನ್ನು ಏನಾದರೂ ನಿಮಗೆ ಕೆಟ್ಟ ಹವ್ಯಾಸಗಳಿರುತ್ತಲ್ಲ, ಈ ಪಾರ್ನ್ ನೋಡೋದಿರ್ಬೋದು, ಜಂಕ್ ಫುಡ್ ಇರ್ಬೋದು, ಆಮೇಲೆ ಮೊಬೈಲನ್ನು ಅತಿಯಾಗಿ ಬಳಸೋದು, ಇದನ್ನು ಒಂದೇ ಸಾರಿ ಬಿಡಲಿಕ್ಕಾಗಲ್ಲ. ಹಂತವಾಗಿ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಅದಕ್ಕೆ ಅಂತ ಒಂದು ಸಮಯವನ್ನು ಮೀಸಲಿಟ್ಕೊಳ್ಳಿ. ಅದನ್ನು ಬಿಟ್ಟು ಉಳಿದಿರೋ ಟೈಮಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಉದಾಹರಣೆಗೆ, ನೀವು ಮೊಬೈಲನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಯೂಸ್ ಮಾಡ್ತಾ ಇದ್ರಿ ಅಂದರೆ ಅದಕ್ಕೊಂದು ಫಿಕ್ಸ್ ಟೈಮ್ ಮಾಡ್ಕೊಳ್ಳಿ. ಎಸ್, ಆ ಟೈಮ್ನಲ್ಲಿ ಮಾತ್ರ ನಾನು ಮೊಬೈಲ್ ಬಳಸ್ತೀನಿ, ಅದರ ನಂತರ ನಾನು ಬಳಸೋದಿಲ್ಲ. ಜಂಕ್ ಫುಡ್ ತಿನ್ನೋ ಹವ್ಯಾಸ ನಿಮಗಿದೆ ಅಂದ್ಕೊಳ್ಳೋಣ. ಜಂಕ್ ಫುಡ್ ತಿನ್ನೋ ಹವ್ಯಾಸ ನಿಮಗಿರುವಾಗ ವಾರ ಪೂರ್ತಿ ತಿನ್ಲಿಕ್ಕೆ ಹೋಗಬೇಡಿ. ಯಾವತ್ತಾದರೂ ಒಂದು ದಿನ ಅಂತ ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ವಾರದಲ್ಲಿ ಒಂದು ದಿನ ನಾನು ಜಂಕ್ ಫುಡ್ ತಿಂತೀನಿ, ಪರವಾಗಿಲ್ಲ, ಇಟ್ ಕ್ಯಾನ್ ಬಿ ಮ್ಯಾನೇಜ್ಡ್.
ಆದರೆ ನೀವು ವಾರ ಪೂರ್ತಿ ಅದನ್ನೇ ತಿಂತ ಹೋಗ್ತೀರಿ ಅಂದರೆ ಅದು ತಪ್ಪಾಗುತ್ತೆ. ಓಕೆ, ಇನ್ನು ನಿಮ್ಮ ಎನ್ವೈರ್ಮೆಂಟ್ ತುಂಬ ಮುಖ್ಯ. ನಿಮ್ಮ ವಾತಾವರಣ, ನೀವಿರುವಂತಹ ಕೊಠಡಿ, ನೀವಿರುವಂತಹ ಜಾಗ, ನೀವಿರುವಂತಹ ಪರಿಸರ, ನಿಮ್ಮ ಸುತ್ತಮುತ್ತಲಿರುವಂಥ ವ್ಯಕ್ತಿಗಳು, ಮತ್ತು ನೀವು ನೋಡುವಂತಹ ದೃಶ್ಯಗಳು, ನೀವು ಓದುವಂತಹ ಪುಸ್ತಕಗಳು, ನೀವು ಕೇಳುವಂಥ ವಿಚಾರಗಳು, ಇವೆಲ್ಲನೂ ಕೂಡ ನಿಮ್ಮನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಆದರೂ ಮಾಡುತ್ತೆ, ಇಲ್ಲ ನಿಮ್ಮನ್ನು ಪಾತಾಳಕ್ಕಾದರೂ ತಳ್ಳುತ್ತೆ. ಹಾಗಾಗಿ ಅವುಗಳ ಬಗ್ಗೆ ಗಮನ ಇರಲಿ. ಉತ್ತಮವಾದಂಥ ವಿಚಾರಗಳು, ಉತ್ತಮವಾದಂಥ ವ್ಯಕ್ತಿತ್ವಗಳೊಂದಿಗೆ ನಿಮ್ಮ ಜೀವನ ಇರಬೇಕು. ನಾವು ಯಾರ ಜೊತೆ ಇರ್ತೀವೋ ಅದೇ ಥರ ಆಗ್ತೀವಿ. ಇದು ಮೊದಲ ಫೇಸ್. ನಿಮ್ಮ ಹಳೆಯ ವ್ಯಕ್ತಿತ್ವನ ನೀವು ಕಳೆದು ಹಾಕಿಬಿಡ್ಬೇಕು. ಈಗ ಹೊಸ ವ್ಯಕ್ತಿಗಳಾಗಿ ರೂಪುಕೊಳ್ಬೇಕು ನೀವು. ಎರಡನೇದಾಗಿ ಆನ್ ಅ ಮಿಷನ್, ಒಂದು ಮಿಷನನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ನಿಮ್ಮನ್ನು ನೀವು ಲಾಕ್ ಮಾಡ್ಕೊಂಡು ಬಿಡಬೇಕು. ಬೇರೆ ವ್ಯಕ್ತಿಗಳು ಏನಾದರೂ ಅಂದ್ಕೊಳ್ಳಿ, ಅದು ಅಗತ್ಯ ಇಲ್ಲ ನಮಗೆ. ಸ್ಕ್ಯಾಟರ್ಡ್ ಫೋಕಸ್ನಿಂದ ನಮಗೆ ವೀಕ್ ರಿಸಲ್ಟ್ಗಳು ಬರುತ್ತೆ. ಒಂದು ದುರ್ಬೀನನ್ನು ತೆಗೆದುಕೊಂಡು, ಒಂದು ಭೂತಗನ್ನಡಿಯನ್ನು ತೆಗೆದುಕೊಂಡು, ದುರ್ಬೀನಲ್ಲ, ಒಂದು ಭೂತಗನ್ನಡಿಯನ್ನು ತೆಗೆದುಕೊಂಡು ನಾವು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹಿಡಿದ್ರೆ ನಮಗೆ ಬೆಂಕಿ ಹತ್ತಲ್ಲ. ಆದರೆ ಅದನ್ನು ಒಂದು ಹಾಳೆ ಮೇಲೆ ಬಹಳ ಹೊತ್ತಿನ ಕಾಲ ಹಿಡಿದಾಗ ಸೂರ್ಯನ ಕಿರಣಗಳೆಲ್ಲ ಒಂದೇ ಕಡೆ ಕೂಡ್ಕೊಳ್ಳುತ್ತೆ, ಅಲ್ಲಿ ಬೆಂಕಿ ಹುಟ್ಟುತ್ತೆ, ಹೌದಲ್ವಾ? ಸೊ ಹಾಗೆ ನಿಮ್ಮ ಏಕಾಗ್ರತೆಯು ಕೂಡ ಏನಾಗಬೇಕಾಗತ್ತೆ, ಒಂದೇ ಕಡೆ ಫೋಕಸ್ ಆಗಿರಬೇಕಾಗತ್ತೆ. ಯಾವುದಾದ್ರೂ ಒಂದು ಅಂಶವನ್ನು, ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಅದು ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಅಥವಾ ಒಂದು ಸ್ಕಿಲ್ ಆಗಿರ್ಬೋದು. ಅದ್ರ ಮೇಲೆ ವರ್ಕ್ ಮಾಡಿ. ಈ 30 ದಿನಗಳ ಕಾಲ ಅದರಲ್ಲಿ ನೀವು ಎಕ್ಸೆಲ್ ಆಗಲೇಬೇಕು, ಅದರಲ್ಲಿ ನೀವು ಬೆಳಿಲೇಬೇಕು. ಅದು ನಿಮ್ಮ ಟಾರ್ಗೆಟ್ ಆಗಿರಬೇಕು. ಇನ್ನು ಸುಮ್ಮನೆ ಟ್ರಯಲ್ ಮಾಡೋದಂತ ಅಲ್ಲ, ಎಫರ್ಟ್ ಹಾಕಿ ಯಶಸ್ಸು ಪಡೆಯೋಕೆ ಟ್ರಯಲ್ ಮಾಡಬೇಕು ನೀವು. ಬರೀ ನಾನು ನೋಡ್ತೀನಿ ಅಂತ ಅಲ್ಲ, ಪ್ರಯತ್ನ ಪಡೋಕ್ಕೆ ಒಂದು ಅಬ್ಸೆಷನ್, ಒಂದು ಗೀಳಂತ ಇರಬೇಕು ನಿಮ್ಮ ಬಳಿ. ಹೇಗೆ ಕೆಟ್ಟ ಹವ್ಯಾಸಗಳಿಗೆ ಅಂಟ್ಕೊಂಡಿರ್ತೀರಿ ನೋಡಿ, ಅದೇ ಥರ ಒಂದು ಗೀಳು ನಿಮ್ಮಲ್ಲಿ ಇರಬೇಕು. ಕನಿಷ್ಠ ಪ್ರತಿದಿನ 8 ಗಂಟೆ ನೀವು ವರ್ಕ್ ಮಾಡ್ತೀರಿ, ಅದರಲ್ಲಿ 3 ರಿಂದ 4 ಗಂಟೆಗಳ ಕಾಲ ಡೀಪ್ ವರ್ಕ್ ಇರಬೇಕು. ಆ ಟೈಮಲ್ಲಿ ನೀವು ನಿಮ್ಮ ಕೆಲಸ, ಇದನ್ನು ಬಿಟ್ಟು ಬೇರೆ ಯಾವ ಆಲೋಚನೆಗಳು ನಿಮ್ಮಲ್ಲಿರಬಾರ್ದು. ಬಹಳಷ್ಟು ದೊಡ್ಡ ವ್ಯಕ್ತಿಗಳಾಗೋಕ್ಕೆ ದಿನಕ್ಕೆ 16 ಗಂಟೆ ವರ್ಕ್ ಆಗುತ್ತೆ, ಇಲ್ಲ 4 ಗಂಟೆಗಳ ಡೀಪ್ ವರ್ಕ್ ಕೂಡ ಸಾಕಾಗುತ್ತೆ ಒಂದು ಸಾರಿ, ಗೊತ್ತಿರಲಿ. ಓಕೆ, ಆಮೇಲೆ ಒಂದೊಂದು ಸಾರಿ ಟಾರ್ಗೆಟ್ಗಳನ್ನ ದೊಡ್ಡದಾಗಿ ಹಾಕ್ಕೊಳ್ಳಿ. ಸೊ ನೀವು 8 ಗಂಟೆ ವರ್ಕ್ ಮಾಡಬೇಕು ಅಂತ ಅಂದರೆ 10 ರಿಂದ 12 ಗಂಟೆಗಳ ಟಾರ್ಗೆಟ್ ಹಾಕ್ಕೊಳ್ಬೇಕು. ಒಂದು ವಾರದಲ್ಲಿ ನಾನೊಂದು 300 ಪುಟಗಳ ಪುಸ್ತಕವನ್ನು ಮುಗಿಸ್ತೀನಿ ಅಂತ ಟಾರ್ಗೆಟ್ ಹಾಕ್ಕೊಂಡು ಪ್ರತಿದಿನ 20 ರಿಂದ 30 ಪುಟಗಳನ್ನ ಓದ್ತಾ ಹೋಗಬೇಕು. ಹೀಗೆ ನಿಮ್ಮ ಲಿಮಿಟನ್ನು ನೀವೇ ಮೀರ್ತಾ ಹೋಗಬೇಕು, ಆವಾಗ ಬೆಳಿತೀರಿ. ಇಫ್ ಇಟ್ ಡಸಂಟ್ ಫೀಡ್ ದ ಮಿಷನ್, ಇಟ್ ಕಟ್. ಯಾವುದು ನಿಮ್ಮ ಗುರಿಯನ್ನು, ನಿಮ್ಮ ದಾರಿಯನ್ನು ಬ್ಲರ್ ಮಾಡ್ತಾ ಇದೆ, ಯಾವುದು ನಿಮ್ಮ ಗುರಿಯನ್ನು ತಲುಪೋಕ್ಕೆ ಸಹಾಯ ಮಾಡ್ತಾ ಇಲ್ಲ, ಅದೆಲ್ಲವನ್ನು ಕೂಡ ಕಟ್ ಮಾಡ್ತಾ ಬರಬೇಕು ನೀವು. ಓಕೆ, ಆಮೇಲೆ ಬಿಲ್ಡ್ ದ ಸಿಸ್ಟಮ್ಸ್, ನಾಟ್ ವೈಬ್ಸ್. ಕೇವಲ ವೈಬ್ಗಳು, ಅದೇನಂತೀವಲ್ಲ ನಾವು ಪ್ರಭಾವಳಿ, ಅದು ಬೇಡ ನಮಗೆ. ಒಂದು ಸಿಸ್ಟಮನ್ನು ನಿರ್ಮಾಣ ಮಾಡಿಕೊಳ್ಳಿ. ಯಾಕಂದರೆ ಮೋಟಿವೇಶನ್ ಅನ್ನೋದು ಶಾಶ್ವತವಾಗಿರಲ್ಲ. ಮೋಟಿವೇಶನ್ ಅನ್ನೋದು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾನು, ಒಂದು ಸ್ನಾನ ಮಾಡೋ ಹಾಗೆ ಅದು ಒಂದು ಸ್ವಲ್ಪ ಬೇಕಾಗುತ್ತೆ. ಬಟ್ ಅದೇ ನಿರಂತರವಾಗಿ ನಮ್ಮ ಬಳಿ ಇದ್ದರೆ ಯೂಸ್ ಆಗಲ್ಲ. ಒಂದು ಶಿಸ್ತು ಇರಬೇಕು ನಮ್ಮ ಬಳಿ, ಒಂದು ಸಿಸ್ಟಮ್ ಇರಬೇಕು ನಮ್ಮ ಬಳಿ. ಅದಕ್ಕೋಸ್ಕರ ಸರಿಯಾಗಿ ನಿದ್ದೆ ಮಾಡಬೇಕು. 7 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. ಆಮೇಲೆ ವೇಕ್ ಆಟ್ ಫಿಕ್ಸ್ಡ್ ಅವರ್ಸ್. ನೀವು ಬೆಳಗ್ಗೆ ಏಳುವಂಥ ಸಮಯ ಫಿಕ್ಸ್ ಇರಬೇಕು. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. ಬಟ್ ಉದಾಹರಣೆಗೆ 6 ಗಂಟೆಗೆ ಹೇಳ್ತೀರಿ ಅಂದರೆ 6 ರಿಂದ 6:30 ನಡುವೆ ಹೇಳಬೇಕು. 7 ಗಂಟೆಗೆ ಹೇಳೋರು 7 ರಿಂದ 7:30 ನಡುವೆ, 4 ಗಂಟೆಗೆ ಹೇಳೋರು 4 ರಿಂದ 4:30 ನಡುವೆ, ಒಂದಿನ 6 ಗಂಟೆಗೆ, ಒಂದಿನ 8 ಗಂಟೆಗೆ, ಒಂದಿನ 4 ಗಂಟೆಗೆ, ಈ ಥರ ಮಾಡಲಿಕ್ಕೆ ಹೋಗಬಾರ್ದು. ಓಕೆ, ಆಮೇಲೆ ಪ್ರತಿ ವಾರ ಒಂದು ಟಾರ್ಗೆಟನ್ನು ಹಾಕ್ಕೊಳ್ಬೇಕು. ನಾನು ಈ ವಾರ ಇಷ್ಟು ಟಾರ್ಗೆಟ್ಗಳನ್ನ ರೀಚ್ ಆಗ್ತೀನಿ, ನಾನು ಈ ವಾರ ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀನಿ, ಇವು ನನ್ನ ಮುಖ್ಯವಾದಂಥ ಕೆಲಸಗಳು. ಇದಕ್ಕೋಸ್ಕರ ನಾವು ಹೇಳಿದ್ದೀವಿ ನಿಮ್ಗೆ ಬಹಳ ಬಾರಿ, ಪಾಂಜನ IAS ವತಿಯಿಂದ ಒಂದು ಡೈರಿಯನ್ನು ಕೂಡ ಮಾಡಿದ್ದೀವಿ ನಾವು. ಹೊಸ ಪುಸ್ತಕಗಳು ಶೀಘ್ರದಲ್ಲೇ ಬರೋದಿದೆ. ಲಿಂಕ್ಸ್ ಕೂಡ ನಾನು ಬಂದ ತಕ್ಷಣ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಅಥವಾ ನಮ್ಮ ಆಫೀಸ್ ನಂಬರ್ ಕೂಡ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಈ ಡೈಲಿ ಪ್ಲ್ಯಾನಲ್ಲಿ ನೀವು ಬರಿತಾ ಹೋಗಬೇಕು. ನಾನು ಇವತ್ತು ಏನು ಮಾಡಬೇಕಾಗಿದೆ, ಯಾವ್ಯಾವ ಮುಖ್ಯ ಕೆಲಸಗಳು ನಂದು, ಈ ಥರ ಬರಿತಾ ಹೋದರೆ ನಿಮ್ಮಲ್ಲೊಂದು ಶಿಸ್ತು ತಾನಾಗಿಯೇ ಬೆಳೀತಾ ಹೋಗುತ್ತೆ. ಓಕೆ, ಆಮೇಲೆ ಕನಿಷ್ಠ 4 ರಿಂದ 5 ದಿನಗಳ ಕಾಲ ವಾರದಲ್ಲಿ ಎಕ್ಸರ್ಸೈಸ್ ಆಗಲೇಬೇಕು, ಮಾಡಲೇಬೇಕು. 15 ನಿಮಿಷ ಆದರೂ ನಿಮ್ಮ ಬಾಡಿ ಮೂವ್ ಆಗಲೇಬೇಕು. ಒಂದು ಅರ್ಧ ಗಂಟೆ ವಾಕಿಂಗ್ ಪ್ರತಿದಿನ ಇರಲೇಬೇಕು. ಆಮೇಲೆ ಇದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದೆ ಏನಂತ ಅಂದರೆ, ಪ್ರತಿದಿನ ಜರ್ನಲಿಂಗ್, ಡೈರಿಯನ್ನು ಬರೀಲೇಬೇಕು. ಸೊ ಅದಕ್ಕೋಸ್ಕರ ಪ್ರತಿದಿನ ಇವತ್ತಿಂದಾನೆ, ಅಂದರೆ ಇವತ್ತಿನಿಂದ ಈ ವಿಡಿಯೋ ನೀವು ಯಾವಾಗಿಂದ ನೋಡ್ತಾ ಇದ್ದೀರಿ ನೋಡಿ, ನವೆಂಬರ್ 5ನೇ ತಾರೀಕು ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ನವೆಂಬರ್ 5ನೇ ತಾರೀಕು 2025ರಿಂದ ಡಿಸೆಂಬರ್ 5, 2025 ಕೂಡ ಪ್ರತಿದಿನ ರಾತ್ರಿ 9 ಗಂಟೆಗೆ ಒಂದು ರಿಮೈಂಡರ್ ಬರುತ್ತೆ, ಜರ್ನಲಿಂಗ್ ಅಂತ ಹೇಳಿ. ಅದರಲ್ಲಿ ಬರೀಬೇಕು ನೀವು ಇವತ್ತು ಯಾವ್ಯಾವ ಟಾರ್ಗೆಟನ್ನು ರೀಚ್ ಆದ್ರಿ, ಇನ್ನೂ ಯಾವ್ಯಾವ ಟಾರ್ಗೆಟ್ಗಳು ಬಾಕಿ ಉಳಿದು, ಮುಂದಿನ ದಿನಗಳು ಅದನ್ನು ಹೇಗೆ ಕವರ್ ಮಾಡ್ಕೊಳ್ತೀರಿ. ಓಕೆ, ಸೊ ಈ ನಿಮ್ಮ ಕೆಟ್ಟ ಹವ್ಯಾಸಗಳಿರ್ಬೋದು, ಆಮೇಲೆ ಈ ಮೊಬೈಲ್ ಸ್ಕ್ರೋಲಿಂಗ್ ಇರ್ಬೋದು, ಇನ್ಯಾವುದೇ ಅನವಶ್ಯಕ ಚಟುವಟಿಕೆಗಳಿಂದ ನಿಮಗೆ ಸಿಗ್ತಾ ಇದ್ದಂಥ ಡೋಪಮಿನ್ನು ಇನ್ನು ಮುಂದೆ ನೀವು ಬರೆಯುವಂಥ ಡೈರಿಯಿಂದ ಸಿಗಲಿ. ಆ ಡೈರಿಯಲ್ಲಿ ನೀವು ಟಾರ್ಗೆಟ್ಗಳನ್ನ ರೀಚ್ ಆದರೆ ಅಂತ ಬರೀತೀರಿ, ಅವಾಗ ಏನಾಗುತ್ತೆ, ನಿಮಗೆ ಒಳಗಡೆ ಒಂದು ಖುಷಿ ಆಗುತ್ತೆ. ಓಕೆ, ನಾನು ಇವತ್ತಿಷ್ಟು ಗುರಿಗಳನ್ನ ರೀಚ್ ಆಗಿದ್ದೀನಿ, ನಾನು ಇನ್ನೂ ಪ್ರಯತ್ನ ಪಡ್ತಾ ಹೋದಾಗ ಇದಕ್ಕಿಂತ ದೊಡ್ಡ ಗುರಿಯನ್ನು ತಲುಪಬಲ್ಲೆ ಅನ್ನೋಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳೀತಾ ಹೋಗುತ್ತೆ.
ಓಕೆ, ಸೊ ಸಿಸ್ಟಮ್ ನಿಮ್ಮ ಬಳಿ ಪವರ್ಫುಲ್ ಇದ್ದಾಗ ವಿಲ್ ಪವರ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಕೇವಲ ವಿಲ್ ಪವರ್ನಿಂದ ಕೆಲಸ ಆಗುತ್ತೆ ಅಂದ್ಕೊಳ್ಳಿ ಹೋಗಲೇಬೇಡಿ ಯಾವುದೇ ಕಾರಣಕ್ಕೂ, ಯಾಕಂದರೆ ವಿಲ್ ಪವರ್ ಒಂದು ನಮಗೆ ಸಾಕಾಗೋದಿಲ್ಲ. ಇನ್ನೊಂದು, ರೀಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನಿಮ್ಮ ಓಲ್ಡ್ ಯು ಅನ್ನು ಕೊಂದ್ರಿ, ಸುಟ್ಟು ಹಾಕಿದ್ರಿ, ಆಮೇಲೆ ಒಂದು ಸಿಸ್ಟಮನ್ನು ರೆಡಿ ಮಾಡ್ಕೊಂಡ್ರಿ. ಈಗ ನಿಮ್ಮನ್ನು ನೀವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಈ ಜಗತ್ತಿಗೆ. ಇದು 4ನೇ ಫೇಸು. 30 ದಿನಗಳ ನಂತರ ಯು ವೋಂಟ್ ನೀಡ್ ಟು ಬ್ರ್ಯಾಗ್, ಪೀಪಲ್ ವಿಲ್ ಫೀಲ್ ಇಟ್. 30 ದಿನಗಳ ನಂತರ ನೀವು ಹೋಗಿ ಯಾರಿಗೆ ಹೇಳೋ ಅಗತ್ಯ ಇಲ್ಲ, ನಾನು ಈ 30 ದಿನಗಳಲ್ಲಿ ಇಷ್ಟು ಟಾರ್ಗೆಟ್ನ ಹಾಕೊಂಡಿದ್ದೆ, ಬೇಡ ಬೇಡ ಬೇಡ, ಅದೇನೂ ಬೇಡ. ನಿಮಗೆ ಗೊತ್ತಿರುತ್ತೆ 30 ದಿನಗಳಲ್ಲಿ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಗಂಟೆಗೆ ಎದ್ದಿದ್ದೀನಿ, ಇಷ್ಟು ಗಂಟೆಗೆ ಮಲ್ಕೊಂಡಿದ್ದೀನಿ, ಇಷ್ಟು ಟಾರ್ಗೆಟ್ಗಳನ್ನ ಹಾಕೊಂಡಿದ್ದೆ, ಇಷ್ಟು ದಿನ ಎಕ್ಸರ್ಸೈಸ್ ಮಾಡಿದ್ದೀನಿ, ಇಷ್ಟು ವಾಕಿಂಗ್ ಮಾಡಿದ್ದೀನಿ, ಇವೆಲ್ಲವೂ ನಿಮಗೆ ಗೊತ್ತಾಗುತ್ತೆ. ವಾಕಿಂಗ್ ಮಾಡೋಕ್ಕೆ ಪೆಡೋಮೀಟರ್ ಅಂತ ಒಂದು ಆ್ಯಪ್ ಬರುತ್ತೆ, ಪಿಡೋಮೀಟರ್ ಅಂತ ಆ್ಯಪ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ವರ್ಕೌಟ್ ಮಾಡೋಕ್ಕೆ ವರ್ಕೌಟ್ ಆ್ಯಪ್ಗಳು ಸಿಗುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. 30 ದಿನ ಟ್ರ್ಯಾಕ್ ಮಾಡಿ. ಅದರಲ್ಲಿ ಜರ್ನಲಿಂಗ್ ಡೈರಿನಲ್ಲಿ ಬರೀರಿ, ನಾನು ಯಾವ ಟಾರ್ಗೆಟ್ಗಳನ್ನ ಎಷ್ಟೆಷ್ಟು ರೀಚ್ ಆಗಿದ್ದೀನಿ ಅಂತ. ಓಕೆ, ಸೊ ಸಾಧ್ಯ ಆದಷ್ಟು ಶಾರ್ಪ್ ಆಗಿರಿ, ಶಾಂತವಾಗಿರಿ, ಹಂಗ್ರಿಯಿಂದ ಇರಿ, ಹಸಿವಿನಿಂದ. ಶಾರ್ಪ್ ಆಗಿರಿ, ಶಾಂತವಾಗಿರಿ. ಇದನ್ನೆಲ್ಲ ಜಗತ್ತಿಗೆ ಹೇಳೋ ಅಗತ್ಯ ಇಲ್ಲ, ನಿಮ್ಮ ಮನಸ್ಸಿಗೆ ಗೊತ್ತಿದ್ರೆ ಸಾಕಾಗುತ್ತೆ. ಓಕೆ, ಹಸಿವಿನಿಂದ ಇರಿ. ವ್ಯಾಲಿಡೇಷನ್, ಜನರಿಂದ ಯಾವುದೇ ಕಾರಣಕ್ಕೂ ಕೂಡ ವ್ಯಾಲಿಡೇಷನನ್ನು ಬಯಸ್ಲಿಕ್ಕೆ ಹೋಗಬೇಡಿ. ಜನ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮಿಂದ ತಪ್ಪುಗಳನ್ನ ಹುಡ್ಕೋದೆ ಅವರ ಹವ್ಯಾಸ. ಡೋಂಟ್ ಚೇಸ್ ಇಟ್, ಯು ಅಟ್ರ್ಯಾಕ್ಟ್ ಇಟ್. ನೀವು ಈ ಥರ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾ 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 ಹೋದಾಗ ಜನರಿಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಜಿಮ್ ಸೇರಿದಾನೆ ಅಂದ್ಕೊಳ್ಳೋಣ. ಆತ ಮೊದಲನೇ ತಿಂಗಳು ಹೋದಾಗ ಯಾರಿಗೂ ಗೊತ್ತಾಗಲ್ಲ, 2ನೇ ತಿಂಗಳು ಹೋದಾಗ ಯಾರಿಗೂ ಗೊತ್ತಾಗಲ್ಲ. ಆದರೆ ಒಂದು 3-4 ತಿಂಗಳಾದ ಮೇಲೆ ಅವನ ಶರೀರದಲ್ಲಿ ಆಗುವಂಥ ಬದಲಾವಣೆಯನ್ನು ಜಗತ್ತು ಗುರುತಿಸುತ್ತಲ್ಲ. ಎಸ್, ಅದೇ ಥರ ಆಗುತ್ತೆ. ನೀವು ಕೂಡ ಗೆದ್ದಾಗ ಜನ ಬಂದು ನಿಮ್ಗೆ ಚಪ್ಪಾಳೆ ತಡ್ತಾರೆ. ಈಗ ಬಾಯಿ ಮುಚ್ಚಿಕೊಂಡು ಮೌನವಾಗಿ ಕೆಲಸ ಮಾಡೋದಷ್ಟೇ. ಓಕೆ, ಮತ್ತು ಎಲ್ಲರೂ ನಿಮಗೆ ಗೌರವ ಕೊಡಲಿ ಅಂತ ನೀವು ಬಯಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡ್ತಾ ಹೋಗಿ, ಗೌರವ ಕೊಡೋರು ಆವಾಗ ಕೊಟ್ಟೇ ಕೊಡ್ತಾರೆ. ಮತ್ತು ಎಲ್ಲರಿಂದನೂ ಕೂಡ ನನಗೆ ಒಳಿತೇ ಬರಲಿ, ಎಲ್ಲರೂ ನನ್ನ ಹೊಗಳಬೇಕು, ಈ ಮನಸ್ಥಿತಿಯಿಂದ ಆಚೆ ಬನ್ನಿ. ನೀವೆಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ನಿಮ್ಮನ್ನು ಟೀಕೆ ಮಾಡೋರು ಇದ್ದೇ ಇರ್ತಾರೆ. ಅದು ಜಗತ್ತು, ಅದೇ ಜಗತ್ತು ಅಂತ ಕರಿತೀವಿ ಅದನ್ನು. ದ ವರ್ಲ್ಡ್ ಈಸ್ ಇಂಪರ್ಫೆಕ್ಟ್. ಭೂಮಿ ಗುಂಡವಾಗಿಲ್ಲ, ಅಂಡವಾಗಿದೆ, ಗೊತ್ತಿರಲಿ. ಭೂಮ್ಯಾಕಾರವಾಗಿದೆ, ಈಗ ಚೆನ್ನಾಗಿ ಗುಂಡವಾಗಿಲ್ಲ, ಅದು ಬಲ್ಜ್ ಆಗಿದೆ ಸೈಡಲ್ಲಿ. ಯಾವುದು ಪರ್ಫೆಕ್ಟ್ ಇರಲ್ಲ, ಇದು ನಿಮ್ಗೆ ಗೊತ್ತಿರಲಿ. ಓಕೆ, ಯುವರ್ ಕಮ್ ಬ್ಯಾಕ್ ಈಸ್ ಪ್ರೈವೇಟ್, ದ ರಿಸಲ್ಟ್ಸ್ ಆರ್ ಪಬ್ಲಿಕ್. ನೀವು ವಾಪಸ್ ಬಂದಿದ್ದೀರಿ, ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀರಿ ಅನ್ನೋದು ನಿಮಗೆ ಮಾತ್ರ ಗೊತ್ತಿರಲಿ, ಬೇರೆಯವ್ರಿಗೆ ಯಾರಿಗೂ ಬೇಡ. ರಿಸಲ್ಟ್ಸ್ ಬಂದ ಮೇಲೆ ತಾನಾಗೇ ಗೊತ್ತಾಗುತ್ತೆ ಎಲ್ರಿಗೂ. ಇದು ಟೋಟಲ್ 4 ಫೇಸಲ್ಲಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕಾಗಿರೋದು. ಮೊದಲನೇದಾಗಿ ನಿಮ್ಮ ಹಳೆಯ ಮನಸ್ಸನ್ನು, ನಿಮ್ಮ ಹಳೆಯ ಮನಸ್ಥಿತಿಯನ್ನು ಸುಟ್ಟು ಹಾಕಿಬಿಡಿ. 2ನೇದಾಗಿ ಒಂದು ಮಿಷನನ್ನು ಫಿಕ್ಸ್ ಮಾಡ್ಕೊಳ್ಳಿ. 3ನೇದಾಗಿ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡ್ಕೊಳ್ಳಿ, ಒಂದು ರೊಟೀನನ್ನು ಬಿಲ್ಡ್ ಮಾಡ್ಕೊಳ್ಳಿ. 4ನೇದಾಗಿ ನಿಮ್ಮನ್ನು ನೀವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀರಿ 30 ದಿನಗಳ ನಂತರ. ಈ 4 ಸ್ಟೆಪ್ಗಳನ್ನ ಯಾವುದೇ ಕಾರಣಕ್ಕೆ ಮರಿಲಿಕ್ಕೆ ಹೋಗಬೇಡಿ. ಓಕೆ, ಒಟ್ಟಿನಲ್ಲಿ 30 ದಿನಗಳ ನಮ್ಮ ಟಾರ್ಗೆಟ್ ಏನಿದೆ ಅಂತ ಅಂದರೆ, ಅಂದಾಜಾಗಿ ಪ್ರತಿದಿನ ಬೆಳಗ್ಗೆ ಒಂದು 6-6:30 ಸುಮಾರಿಗೆ ಎದ್ದು ಹೇಳೋದು, ಒಂದು 3-4 ಗಂಟೆ ಕನಿಷ್ಠ ಡೀಪ್ ವರ್ಕ್ ಮಾಡೋದು. ಡೀಪ್ ವರ್ಕ್ ಅಂದರೆ ಈ ಟೈಮಲ್ಲಿ ನಿಮಗೆ ಏನೂ ಇರಬಾರ್ದು ತಲೆಯಲ್ಲಿ ಬೇರೆ. 8 ಗಂಟೆ ವರ್ಕ್ ಮಾಡಲೇಬೇಕು, ಅದರಲ್ಲಿ 3-4 ಗಂಟೆ ಅಂತೂ ಕಂಪ್ಲೀಟ್ ಡೀಪ್ ವರ್ಕ್ ಇರಬೇಕು. ಮತ್ತು ಪ್ರತಿ ದಿನವನ್ನು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಡೈರಿಯನ್ನು ಬರೀಬೇಕು. ಹಾಗೆಯೇ ರಾತ್ರಿ 9 ಗಂಟೆ ನಂತರ ಇನ್ನು ಮುಂದೆ ಮೊಬೈಲನ್ನು ಬಳಸೋ ಹಾಗಿಲ್ಲ. ಲಾಸ್ಟ್ ರಿಮೈಂಡರ್ ಬರುತ್ತೆ 9 ಗಂಟೆಗೆ. ಈ 30 ದಿನ ಮಾತ್ರ ಇದೊಂದು ಟಾರ್ಗೆಟ್ ಹಾಕೊಂಡು ಮಾಡ್ಕೊಳ್ಳಿ. 30 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ರಾತ್ರಿ 9 ಗಂಟೆ ನಂತರ ಮೊಬೈಲ್ ಆನ್ ಇರಲ್ಲ. ಆಟೋಮೆಟಿಕ್ಕಾಗಿ ಸ್ವಿಚ್ ಆಫ್ ಆಗುತ್ತೆ, ಅಥವಾ ನೀವು ಸ್ವಿಚ್ ಆಫ್ ಮಾಡಿ ಇಡಬೇಕು. 30 ದಿನ ಟ್ರೈ ಮಾಡಿ ನೋಡಿ, ದಯವಿಟ್ಟು ಟ್ರೈ ಮಾಡಿ ನೋಡಿ. ಅದಕ್ಕಿಂತ ಮುಂಚೆ ಅದು ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇರಲಿ, ಅದೆಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಕೂಡ ರಾತ್ರಿ 9ಕ್ಕಿಂತ ಮುಂಚೆನೇ ಮುಗಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಓಕೆ, ಸೊ ಇನ್ನು ಇದಾದ ಮೇಲೆ ಪ್ರತಿದಿನ ಎಕ್ಸರ್ಸೈಸ್ ಮಾಡಲೇಬೇಕು. ವಾರದಲ್ಲಿ 4-5 ದಿನಗಳ ಕಾಲ ವರ್ಕೌಟ್ ಇರಲೇಬೇಕು. ಜಿಮ್ಗೆ ಹೋಗಬೇಕಂತ ಇಲ್ಲ, ನೀವು ರೂಮಲ್ಲೂ ಕೂಡ ಮಾಡಿಕೊಂಡ್ರು ನಡೆಯುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು ಇದಾದ ಮೇಲೆ ನೀವು ಓದಿದ್ದು ಮನಸ್ಸೊಳಗಡೆ ಅಳವಡಿಸ್ಕೊಳ್ಳಿ. ಆಮೇಲೆ ಅದನ್ನು ಬದುಕಿನಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ತಾ ಹೋಗಿ. ಓಕೆ, ಯಾವುದೇ ಕಾರಣಕ್ಕೂ ಈ 30 ದಿನಗಳಲ್ಲಿ ಯಾವುದೂ ಎಕ್ಸ್ಕ್ಯೂಸ್ ಇರಲ್ಲ. ನೋ ಎಕ್ಸ್ಕ್ಯೂಸಸ್, ಝೀರೋ ಟಾಲರೆನ್ಸ್ ಫಾರ್ ಎಕ್ಸ್ಕ್ಯೂಸ್. ಕಂಪ್ಲೀಟಾಗಿ ಫೋಕಸ್ಡ್ ಆಗಿ ಕೆಲಸ ಮಾಡೋದು, ಕಂಪ್ಲೀಟ್ ನಿಮ್ಮ ಬದುಕನ್ನು ಬದಲಾಯಿಸ್ಕೊಳ್ಳೋದಷ್ಟೇ. ಈ 30 ದಿನಗಳ ಚಾಲೆಂಜನ್ನು ನೀವು ತೆಗೆದುಕೊಳ್ಳಲೇಬೇಕು. ಇದಕ್ಕೋಸ್ಕರ ಬೇಕಾದರೆ ನಾನೊಂದು ರಿಮೈಂಡ್ರನ್ನು ಪ್ರತಿದಿನ ಪಾಂಜನ ಎಸ್ ಟೆಲಿಗ್ರಾಮ್ ಚಾನಲ್ ಹಾಕ್ತಾ ಹೋಗ್ತೀನಿ. ಅದನ್ನು ಯೂಸ್ ಮಾಡ್ಕೊಳ್ಬೇಕು, ಬರೀಬೇಕು, ಬೆಳಿಬೇಕು. ಯಾಕಂದರೆ ಬದುಕು ನಮಗೆ ಈ ಸಮಯವನ್ನು ವಾಪಸ್ ಕೊಡೋದಿಲ್ಲ. ಹೊಸ ವರ್ಷ ಜನವರಿ 1ನೇ ತಾರೀಕು ಬರುತ್ತೆ, ಆವಾಗ ಎಲ್ಲರೂ ಹೊಸ ರೆಸೊಲ್ಯೂಷನ್ನ ತೆಗೆದುಕೊಳ್ಳೋಕೆ ಕೂತ್ಕೊಳ್ತಾರೆ. ನೀವು ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನಿಂದಾನೇ, ಈ ಕ್ಷಣದಿಂದನೇ ಬದಲಾಯಿಸ್ಕೊಳ್ಳಿ. ಒಂದು ಒಳ್ಳೆಯ ತಿಂಗಳಿದೆ ನವೆಂಬರು. ಈ ತಿಂಗಳಿನಲ್ಲೇ ನೀವು ಮುಂದಿನ ವರ್ಷ ಏನಾಗಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಹಂತವಾಗಿ ಯೋಜನೆಗಳನ್ನ ಮಾಡಿಕೊಂಡು
ಬೆಳೀತಾ ಹೋಗಿ. ಇವಿಷ್ಟು ಬೇಸಿಕ್ ಪ್ಲ್ಯಾನ್ಗಳು ನಮ್ಮದು. ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದ್ದರೆ ಎಸ್ ನಾನು ಮಾಡ್ತೀನಿ ಅನ್ನೋದಾಗಿದ್ದರೆ ಎಸ್ ಐ ವಿಲ್ ಚೇಂಜ್ ಮೈ ಲೈಫ್ IML ಅಂತ ಕಮೆಂಟ್ ಮಾಡಿ. ಅಥವಾ ಮತ್ತು ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ, ಮತ್ತು ಏನಾದರೂ ಡೌಟ್ಸ್ಗಳಿದ್ದರೆ, ಅಥವಾ ಈ ವಿಡಿಯೋ ನೋಡಿ ನಿಮಗೆ ಖುಷಿಯಾಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಆಪ್ತ ಸ್ನೇಹಿತರಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಯಾರು ಬೆಳಿಬೇಕಂತ ಆಸೆನ ಹೊತ್ಕೊಂಡಿದ್ದಾರೆ ನೋಡಿ, ಅವರಿಗೆ 30 ದಿನಗಳ ಚಾಲೆಂಜನ್ನು ಶೇರ್ ಮಾಡಿ. ಅವರು ಫಾಲೋ ಮಾಡಲಿ, ನೀವು ಫಾಲೋ ಮಾಡಲಿ, ನೋಡೋಣ ಯಾರು ಗೆಲ್ತೀರಿ. ನಿಮ್ಮ ಗೆಲುವೇ ನಮ್ಮ ಉದ್ದೇಶ. ಯು ಹ್ಯಾವ್ ಟು ವಿನ್, ಯು ವಿಲ್ ವಿನ್. ಆಲ್ ದ ಬೆಸ್ಟ್. ನಮಸ್ಕಾರ.